ಹೋದಂಥದ್ದು ಇವತ್ತು 1100 ಈರುಳ್ಳಿ ಕೇಳಾರೇ ಇಲ್ಲ. 2 ವರ್ಷ ಆಯ್ತು. ಇವ್ರು ಏನ್ ಮಾಡ್ತಾ ಇದಾರೆ? ಒಂದು ಅಧಿವೇಶನಕ್ಕೆ ಹೋಗಲ್ಲ MLA-ಗಳು ಯಾರು ನಮ್ಮ ರಾಜ್ಯದಲ್ಲಿ. ಇವತ್ತು ಅದಕ್ಕೋಸ್ಕರ ನಾವು ರಸ್ತೆ ತಡೆ ಚಳವಳಿ ಮಾಡಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನೀವು 5 ದಿನ ಸತ್ತೋಗಿರೋ ಇವತ್ತು ನಾವು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳನ್ನು ಚಿತ್ರದುರ್ಗ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ಅವರನ್ನು ಅಮಾನತು ಮಾಡಬೇಕೆಂದು ನಾವು ಒತ್ತಾಯಿಸಿದ್ದೇವೆ. ಕಾರಣ ಏನು, ನಾವು 1-1.5 ತಿಂಗಳಿಂದ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ರಸ್ತೆ ಚಳವಳಿ ಆಗಿರ್ಬೋದು, ಒಂದು ಕಾರ್ಯಕ್ರಮ ಆಗಿರ್ಬೋದು ಮತ್ತು ಸಮಾವೇಶಗಳಾಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಯನ್ನು ಸಮಗ್ರ ನೀರಾವರಿ ಮಾಡಬೇಕಂತ ಹೇಳ್ತಾ ನಾವು 1.5 ತಿಂಗಳಿಂದ ಎಲ್ಲ ಕಡೆ ಚಳವಳಿ ಮಾಡ್ಕೊಂಡ್ಬಂದ್ವಿ. ಆದರೂ ಅವರು ಸೌಜನ್ಯಕ್ಕೆ ಮೊನ್ನೆ 5 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆ ಉಪವಾಸ ಸತ್ಯಾಗ್ರಹ ತಡೆ ಚಳವಳಿಗೆ ಅವರು ಬಂದು ಭಾಗವಹಿಸಿ ರೈತರನ್ನು ಮನವೊಲಿಸಿಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ KT ತಿಪ್ಪೇಸ್ವಾಮಿ ಅವರು ಕೇಂದ್ರ ಬಜೆಟ್ ಮತ್ತು ರಾಜ್ಯ ಬಜೆಟ್ನಲ್ಲಿ ನೀರಾವರಿಗೆ ಇಲ್ಲ ಅಂತೇಳಿ ಇವತ್ತು ಅವ್ರಿಗೆ ಕೇಸ್ ಹಾಕ್ತೀವಿ ಅನ್ನೋದಾದ್ರೆ ಏನ್ ಬೇಡ ಬಿಟ್ಬಿಡಿ, ಮನಪಲ್ಲಿ ಮಾಡ್ಕೊಂಡ್ಬಿಡಿ ಶಾಸಕರು. ಅವ್ರು ಹೇಳಿದವ್ರಿಗೆ ಕೇಸ್ ಹಾಕಿ, ಅವ್ರು ಹೇಳಿದವ್ರಿಗೆ ಪೋರ್ಸ ಕಾಯ್ದೆ ಹಾಕಿ, ಅವ್ರು ಹೇಳಿದವ್ರಿಗೆ SC ST ಕೇಸ್ ಹಾಕಿ ಏನ್ ಮಾಡ್ಬೇಕು ಅಂತ ಮಾಡಿದ್ರ ನೀವು? ಈ ವ್ಯವಸ್ಥೆ ಏನ್ ಮಾಡ್ಬೇಕು ಅಂತ ಮಾಡಿದ್ರ? ಬಿಜೆಪಿಯವರು JDS-ನವರು ಕುಣಿಗಲ್ ತಾಲೂಕಲ್ಲಿ ಬಳೆ ತೊಟ್ಕೊಂಡಿಲ್ಲ, ಪ್ರಬಲವಾಗಿ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇದೆ. ಕಾದ್ ನೋಡಿ. ಮೊನ್ನೆ ಒಂದು ವಿಧಾನಸಭೆಯಲ್ಲಿ ಒಂದು ಮಂಡನೆ ಕೂಡ ಆಗಿದೆ. ಏನ್ ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ನಮ್ಮ ಅಧಿಕಾರಿಗಳಿಗೆ ಗೊತ್ತಾಗಿರ್ತದೆ. ಯೋಚನೆ ಮಾಡಿ. ಹೌದ್ರಿ, ಆಡಳಿತ ಪಕ್ಷ ನೀವು 10% ಸಹಾಯ ಮಾಡಿ ಬೇಡ ಅಂತ ಹೇಳಲ್ಲ. ಆಡಳಿತ ಪಕ್ಷ ಐತೆ ಅಂದ್ಬಿಟ್ಟು ವಿರೋಧನ ತುಳಿದ್ಬಿಡ್ತಿರ್ತಕ್ಕಂಥದ್ದು ಸೌಜನ್ಯ ಅಲ್ಲ. ಅಲ್ಲೆಲ್ಲ ರೆವಿನ್ಯೂ ಇಲಾಖೆನಲ್ಲಿ ಬಡವರಿಗೆ ನ್ಯಾಯ ಕೊಡಕ್ಕಾಗದೇ ಇರ್ತಕ್ಕಂಥ ಒಬ್ರು ಶಾಸಕರು ಏನೋ ಹೇಳಿದ್ದೆ. ಯಾವತ್ತಲ್ಲಿ ಕುಂತ್ಕೊಂಡು ಕೇಳಿದ್ರಿ? ಯಾರ ಹಿಂಬಾಲಕರು ಇಟ್ಕೊಂಡ್ಬಿಟ್ಟು ಏನಾದ್ರು ಚರ್ಚೆ ಮಾಡ್ತಕ್ಕಂಥದ್ದು ಬಿಟ್ರೆ ಸಾರ್ವಜನಿಕವಾಗಿ ತಾಲೂಕು ಆಫೀಸಲ್ಲಿ ಚೇರ್ ಹಾಕೊಂಡು ಕುಂತ್ಕೊಂಡು ಅಲ್ಲಿ ಹರಿದೋಗಿರೋ ಸೀರೆ ಉಟ್ಕೊಂಡ್ ಬರೋರಿಗೆ ನ್ಯಾಯ ಕೊಡಕ್ ನಿಮ್ ಕೈಲಿ ಆಗಲ್ಲ ಇರ್ತಕ್ಕಂಥವ್ರು